ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸ್ವಲ್ಪ ಹಣ ಇದೆ, ಬಟ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎನ್ನುವ ಕನ್ಫ್ಯೂಷನಲ್ಲಿದ್ದೀರಾ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಇನ್ನು ಮುಂದೆ ಲೈಫಲ್ಲಿ ಯಾವಾಗಲೂ ಈ ಕನ್ಫ್ಯೂಷನ್ ಬರೋದಿಲ್ಲ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಯಾವೆಲ್ಲ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಯಾಕೆ ಮಾಡಬೇಕು? ನಮ್ಮ ಹಣವನ್ನು ಗ್ರೋ ಮಾಡಲಿಕ್ಕೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಇವತ್ತು ನಮ್ಮ ಹತ್ರ 1 ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ, ಅದನ್ನು ನಾವು ಮನೆಯಲ್ಲೇ ಇಟ್ಕೊಂಡ್ರೆ ಇನ್ನು 2 ವರ್ಷ ಬಿಟ್ಟು ಅದು 1 ಲಕ್ಷ ಆಗಿರುತ್ತೆ. ಬಟ್ ಆ ಹಣದ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಸೊ ದಿನ ಕಳೆದ ಹಾಗೆ ನಮ್ಮ ಹಣದ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದರೆ ಇವತ್ತು ನಮ್ಮ ಹತ್ರ ಇದ್ದ 1 ಲಕ್ಷಕ್ಕೆ ಇನ್ನು 1 ವರ್ಷ ಬಿಟ್ಟು ಅಥವಾ ಇನ್ನು 2 ವರ್ಷ ಬಿಟ್ಟು ಸೇಮ್ ವ್ಯಾಲ್ಯೂ ಇರೋದಿಲ್ಲ. ಅಂದರೆ ಇವತ್ತು ನಾವು 1 ಲಕ್ಷ ಕೊಟ್ಟು ಯಾವುದೋ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ಬೋದು, ಬಟ್ ಅದೇ ವಸ್ತುವನ್ನು ಇನ್ನು 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಪರ್ಚೇಸ್ ಮಾಡಲಿಕ್ಕೆ ಆ 1 ಲಕ್ಷದಿಂದ ಸಾಧ್ಯ ಆಗೋದಿಲ್ಲ. ಅದೇ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಹಣದ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಹಣವನ್ನು ಗ್ರೋ ಮಾಡಿದರೆ ಮಾತ್ರ ನಾವು ಇನ್ಫ್ಲೇಷನಿಂದ ಬಚಾವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಹಾಗಾದರೆ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಎಲ್ಲ ಬಿಗಿನರ್ಗಳಿಗೂ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ರಿಟರ್ನ್ ಬರುತ್ತೆ, ನನ್ನ ಇನ್ವೆಸ್ಟ್ಮೆಂಟ್ ಸೇಫ್ ಇದೆಯಾ ಇಲ್ವಾ ಅಂತ. ಸೊ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಇವತ್ತು ನಾನೊಂದು ಸಿಂಪಲ್ ಫಾರ್ಮುಲಾವನ್ನು ತಿಳಿಸ್ಕೊಡ್ತೀನಿ. ಅದರ ಮುಖಾಂತರ ನಾವು ಡಿಸೈಡ್ ಮಾಡ್ಬೋದು. ಮೊದಲನೇದಾಗಿ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕಿಂತ ಮುಂಚೆ ನಮ್ಮ ಇನ್ವೆಸ್ಟ್ಮೆಂಟ್ನ ಪರ್ಪಸ್ ಏನು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ನಾವು ಯಾಕಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಗೋಲನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ನಮಗೆ ಬೇರೆ ಬೇರೆ ರೀತಿಯ ಗೋಲ್ ಇರ್ಬೋದು. ಸೊ ಆ ಗೋಲ್ಗೆ ಅನುಗುಣವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗತ್ತೆ. ರ್ಯಾಂಡಮ್ ಆಗಿ ಯಾವುದೊಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮೇ ಬಿ ಅದು ಬೆಟರ್ ಇನ್ವೆಸ್ಟ್ಮೆಂಟ್ ಆಗದೇ ಇರ್ಬೋದು. ಸೊ ಮೊದಲನೇದಾಗಿ ನಾವು ನಮ್ಮ ಗೋಲನ್ನು ಡಿಸೈಡ್ ಮಾಡಬೇಕಾಗತ್ತೆ. ಬೇರೆ ಬೇರೆ ಗೋಲ್ ಇರುತ್ತೆ. ಯಾವುದು? ಇನ್ನು 5 ವರ್ಷ ಬಿಟ್ಟು ಮನೆಯನ್ನು ತೆಗೆದುಕೊಳ್ಳೋದಿರ್ಬೋದು, ಇನ್ನು 2 ವರ್ಷ ಬಿಟ್ಟು ಕಾರನ್ನು ತೆಗೆದುಕೊಳ್ಳೋದಿರ್ಬೋದು, ಅಥವಾ ಇನ್ನು 1 ವರ್ಷ ಬಿಟ್ಟು ಏನೊಂದು ಫಾರಿನ್ ಟ್ರಿಪ್ ಹೋಗೋದಿರ್ಬೋದು, ಅಥವಾ ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ ಇರ್ಬೋದು, ಅಥವಾ ಮುಂದೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಒಂದಷ್ಟು ಸೇವಿಂಗನ್ನು ಮಾಡೋದಿರ್ಬೋದು. ಸೊ ಇವೆಲ್ಲ ಒಂದಷ್ಟು ಗೋಲ್ಗಳಾಗತ್ತೆ. ಸೊ ಮೊದಲನೇದಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮ್ಮ ಗೋಲನ್ನು ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿ ಗೋಲನ್ನು ಡಿಸೈಡ್ ಮಾಡಿದ ನಂತರ ಆ ಗೋಲನ್ನು ಅಚೀವ್ ಮಾಡಲಿಕ್ಕೆ ಎಷ್ಟು ವರ್ಷ ಇದೆ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಈಗ 25 ವರ್ಷ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನನ್ನು ನೀವು ನಿಮ್ಮ 30 ವರ್ಷಕ್ಕೆ ಮಾಡೋದಿಲ್ಲ. ಸೊ ಅದಕ್ಕೆ ಮೇ ಬಿ ನೀವು ಒಂದಷ್ಟು ವರ್ಷ ಟೈಮನ್ನು ಜಾಸ್ತಿ ತೆಗೆದುಕೊಳ್ಬೋದು. ನೀವು 50 ವರ್ಷ ಆಗುವಾಗ ನೀವು ರಿಟೈರ್ ಆಗಬೇಕು ಅಂತ ಅದಕ್ಕೆ ರಿಟೈರ್ಮೆಂಟ್ ಪ್ಲ್ಯಾನನ್ನು ಮಾಡ್ಬೋದು. ಸೊ ಅದೇ ರೀತಿ ನೀವು ಕಾರನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಮೇ ಬಿ ನೆಕ್ಸ್ಟ್ 2 ವರ್ಷದಲ್ಲಿ ಇರ್ಬೋದು. ಅಥವಾ ಒಂದು ಮನೆಯನ್ನು ಕಟ್ಕೊಳ್ಬೇಕು ಅಂತಿದ್ರೆ ಮೇ ಬಿ 5 ವರ್ಷ ಅಥವಾ 10 ವರ್ಷದ ಒಳಗೆ ಇರ್ಬೋದು. ಸೊ ಪ್ರತಿಯೊಂದು ಗೋಲ್ಗೂ ಟೈಮ್ ಫ್ರೇಮ್ ಡಿಫ್ರೆಂಟ್ ಇರುತ್ತೆ. ಸೊ ಯಾಕೆ ಈ ಟೈಮ್ ಫ್ರೇಮನ್ನು ನಾವು ಡಿಸೈಡ್ ಮಾಡಬೇಕು? ಸೊ ಈ ಟೈಮ್ ಫ್ರೇಮ್ನ ಅನುಗುಣವಾಗಿ ನಾವು ನೆಕ್ಸ್ಟ್ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಸೊ ಮೊದಲೇದಾಗಿ ನಾವು ಏನು ಡಿಸೈಡ್ ಮಾಡಬೇಕು? ಗೋಲನ್ನು ಡಿಸೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆ ಪ್ರತಿಯೊಂದು ಗೋಲನ್ನು ನಾನು ಎಷ್ಟು ಟೈಮಲ್ಲಿ ಅಚೀವ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಅದಕ್ಕನುಗುಣವಾಗಿ ನಾವು ನೆಕ್ಸ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತೆಗೆದುಕೊಳ್ಳುವಂಥದ್ದು. ಈ ಗೋಲನ್ನು ಡಿಸೈಡ್ ಮಾಡುವಂಥದ್ದು, ಅದೇ ರೀತಿ ಆ ಗೋಲ್ಗೆ ಒಂದಷ್ಟು ಟೈಮನ್ನು ಕೊಡುವಂಥದ್ದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೆ ಸೆಟ್ ಮಾಡಿದಂಥ ಗೋಲ್ ನಿಮಗೆ ಮ್ಯಾಚ್ ಆಗದೇ ಇರ್ಬೋದು. ಅದೇ ರೀತಿ ನಾನು ಒಂದು ಗೋಲನ್ನು ಅಚೀವ್ ಮಾಡಲಿಕ್ಕೆ ಸೆಟ್ ಮಾಡಿದಂಥ ಟೈಮ್ ಫ್ರೇಮ್ ಅದು ನಿಮಗೆ ಮ್ಯಾಚ್ ಆಗದೇ ಇರ್ಬೋದು. ಸೊ ಇದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದೇ ರೀತಿ ನಾವು ಎಷ್ಟು ಅರ್ನಿಂಗನ್ನು ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಎರಡರ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ನ ಫೌಂಡೇಶನ್ ನಿಂತಿರುವಂಥದ್ದು. ನಾವು ಕರೆಕ್ಟಾಗಿ ಗೋಲನ್ನು ಡಿಸೈಡ್ ಮಾಡಿದ್ವಿ, ಅದೇ ರೀತಿ ಆ ಗೋಲ್ಗೊಂದು ಟೈಮ್ ಫ್ರೇಮನ್ನು ಸೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಆ ಗೋಲನ್ನು ಅಚೀವ್ ಮಾಡುವಂಥ ಪ್ರೊಬ್ಯಾಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ಸಕ್ಸಸ್ ರೇಟಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದೆರಡು ಕ್ರಿಟಿಕಲ್ ಪಾಯಿಂಟ್ ಆಗುತ್ತೆ. ಅದಾದ ನಂತರ ನಾವು ಇನ್ವೆಸ್ಟಿಂಗಲ್ಲಿರುವಂಥ ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಏನು? ರಿಸ್ಕ್ ವರ್ಸಸ್ ರಿಟರ್ನ್. ನಾರ್ಮಲಿ ಏನಿರುತ್ತೆ, ಕಡಿಮೆ ರಿಟರ್ನ್ ಇದ್ದ ಹಾಗೆ ರಿಟರ್ನ್ ಕೂಡ ಕಡಿಮೆ ಇರುತ್ತೆ. ರಿಟರ್ನ್ ಹೆಚ್ಚು ಇತ್ತು ಅಂತ ಹೇಳಿದ್ರೆ ಅಲ್ಲಿ ರಿಸ್ಕ್ ಕೂಡ ಹೆಚ್ಚಿರುತ್ತೆ. ಸೊ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಸಿಂಪಲ್, ಯಾಕೆ ಬ್ಯಾಂಕ್ ಎಫ್ ಡಿ ನಿಮಗೆ 6-7% ರಿಟರ್ನನ್ನು ಕೊಡುತ್ತೆ? ಸೊ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಅಂದರೆ ಬ್ಯಾಂಕ್ ನಿಮಗೆ ಮೋಸ ಮಾಡುವುದು ಅಥವಾ ನಿಮ್ಮ ಹಣವನ್ನು ರಿಟರ್ನ್ ಕೊಡದೇ ಇರುವಂಥ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಯಾಕೆ? ಅಲ್ಲಿ ನೀವು ರಿಟರ್ನನ್ನು ಕೂಡ ಮೇ ಬಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಅಂದರೆ ನಿಮಗೆ ಲಾಸ್ ಆಗುವಂಥ ಪ್ರೊಬಾಬಿಲಿಟಿ ಇರುತ್ತೆ, ಹಾಗೆ ಪ್ರಾಫಿಟ್ ಆಯಿತು ಅಂತ ಹೇಳಿದ್ರು ಕೂಡ ಬೆಟರ್ ಆಗಿ ಪ್ರಾಫಿಟ್ ಆಗುವಂಥ ಪ್ರೊಬಾಬಿಲಿಟಿ ಅಲ್ಲಿರುತ್ತೆ. ಸೊ ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ರಿಸ್ಕ್ ಹಾಗೆ ರಿಟರ್ನನ್ನು ನೋಡ್ಕೊಳ್ಬೇಕು. ಎಲ್ಲಿ ರಿಟರ್ನ್ ಜಾಸ್ತಿ ಇರುತ್ತೆ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಎಲ್ಲಿ ರಿಟರ್ನ್ ಕಡಿಮೆ ಇರುತ್ತೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಡೈವರ್ಸಿಫಿಕೇಶನ್. ಒಂದು ಮಾತಿದೆ, ಎಲ್ಲ ಮೊಟ್ಟೆಯನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅಂತ. ಸೊ ಅದು ಇನ್ವೆಸ್ಟ್ಮೆಂಟ್ಗೆ ಅಪ್ಲೈ ಆಗುತ್ತೆ. ಅಂದರೆ ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟನ್ನು ಒಂದೇ ಕಡೆ ಇಡೋದಲ್ಲ. ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟನ್ನು ಒಂದೇ ಕಡೆಯಲ್ಲಿ ಇಟ್ಟಾಗ ಏನಾಗುತ್ತೆ, ಅಲ್ಲಿ ನಮ್ಮ ರಿಸ್ಕ್ ಜಾಸ್ತಿ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟನ್ನ ಒಂದೇ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ, ಕಂಪ್ಲೀಟ್ಲಿ ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ ಆ ಮ್ಯೂಚುವಲ್ ಫಂಡ್ ಮೇಲೆ ಡಿಪೆಂಡ್ ಆಗುತ್ತೆ.
ಅದು ನೆಗೆಟಿವ್ ರಿಟರ್ನನ್ನು ಕೊಡ್ತು ಅಂತ ಹೇಳಿದರೆ ನಮಗೆ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಲಾಸ್ ಆಗ್ಬೋದು. ಆ ಫಂಡ್ ಬೆಟರಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ಕಡಿಮೆ ರಿಟರ್ನ್ ಸಿಗ್ಬೋದು. ಅದಕ್ಕೆ ಬದಲಾಗಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫೈ ಮಾಡಬೇಕಾಗತ್ತೆ. ಅಂದರೆ ಬೇರೆ ಬೇರೆ ಅಸೆಟ್ ಕ್ಲಾಸ್ ಇರ್ಬೋದು, ಅದರ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಕೇವಲ ಒಂದೇ ಅಸೆಟ್ ಕ್ಲಾಸ್ ಅಲ್ಲ, ಬೇರೆ ಬೇರೆ ಅಸೆಟ್ ಕ್ಲಾಸ್ನ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಇನಿಷಿಯಲಿ ಹೇಳಿದ್ದು, ನೀವು ಗೋಲನ್ನು ಸೆಟ್ ಮಾಡಬೇಕು, ಅದಕ್ಕನುಗುಣವಾಗಿ ಟೈಮ್ ಫ್ರೇಮನ್ನು ಸೆಟ್ ಮಾಡಬೇಕಾಗತ್ತೆ. ಸೊ ಅದಕ್ಕನುಗುಣವಾಗಿ ನಾವು ಅಸೆಟ್ ಕ್ಲಾಸನ್ನು ಡಿಸೈಡ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ಮ ಗೋಲ್ ಇನ್ನು 1 ವರ್ಷದಲ್ಲಿ ಅಚೀವ್ ಆಗುವಂಥದ್ದು ಇದೆ ಅಂತ ಇಟ್ಕೊಳ್ಳಿ. ಆಗ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮ್ಯೂಚುವಲ್ ಫಂಡಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದಲ್ಲ. ಯಾಕೆ, ನಿಮ್ಮ 1 ವರ್ಷದಲ್ಲಿ ನಿಮಗೇನೋ ಅಮೌಂಟ್ ಬೇಕಾಗತ್ತೆ. ಹಾಗಾಗಿ ನೀವು ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದರೆ ಶಾರ್ಟ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ವಾಲಿಟಿಲಿಟಿ ಇರುತ್ತೆ. ಅಲ್ಲಿ ನೀವು ಲಾಸನ್ನು ಮಾಡ್ಕೊಳ್ಬೋದು, ಪ್ರಾಫಿಟನ್ನು ಮಾಡ್ಕೊಳ್ಬೋದು. ಸೊ ನಿಮ್ಮ ಗೋಲ್ ಶಾರ್ಟ್ ಟರ್ಮ್ ಗೋಲ್ ಆಗಿತ್ತು ಅಂತ ಹೇಳಿದ್ರೆ ನೀವು ಒಂದು ಸೇಫರ್ ಅಸೆಟ್ ಕಡೆ ಹೋಗಬೇಕಾಗತ್ತೆ. ಅಲ್ಲಿ ನಿಮ್ಮ ಕ್ಯಾಪಿಟಲನ್ನು ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಸೇವ್ ಮಾಡುವಂಥದ್ದು ಮೊದಲ ಪ್ರಿಫರೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಗೋಲ್ ಹಾಗೆ ನಿಮ್ಮ ಟೈಮ್ ಫ್ರೇಮ್ಗೆ ಅನುಗುಣವಾಗಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ಮಾಡಬೇಕಾಗತ್ತೆ. ಸೊ ಒಂದು ಶಾರ್ಟ್ ಟರ್ಮ್ ಗೋಲ್ ಇರುತ್ತೆ, ಅದೇ ರೀತಿ ಮೀಡಿಯಂ ಟರ್ಮ್ ಗೋಲ್ ಇರುತ್ತೆ, ಇನ್ನೊಂದು ಲಾಂಗ್ ಟರ್ಮ್ ಗೋಲ್ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಗೋಲ್ ಮೇ ಬಿ 1 ರಿಂದ 3 ವರ್ಷ ಇರ್ಬೋದು, ಮೀಡಿಯಂ ಟರ್ಮ್ ಗೋಲ್ 3 ರಿಂದ 5 ವರ್ಷ ಇರ್ಬೋದು, ಲಾಂಗ್ ಟರ್ಮ್ ಗೋಲ್ಗಳು ಮೇ ಬಿ 5 ವರ್ಷದಿಂದ ಮೇಲ್ಪಟ್ಟು ಇರೋದನ್ನು ನಾವು ಲಾಂಗ್ ಟರ್ಮ್ ಗೋಲ್ ಅಂತ ಕರಿಬೋದು. ಸೊ ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಇರ್ಬೋದು ಅಥವಾ ಮನೆ ಕಟ್ಟುವ ಪ್ಲಾನಿಂಗ್ ಇರ್ಬೋದು, ಇವುಗಳನ್ನೆಲ್ಲ ಲಾಂಗ್ ಟರ್ಮ್ ಗೋಲಲ್ಲಿ ಹಾಕ್ಬೋದು. ಅದೇ ರೀತಿ ಎಮರ್ಜೆನ್ಸಿ ಫಂಡ್ಗಿರ್ಬೋದು ಅಥವಾ ನನಗೇನೋ ಟೂರ್ ಹೋಗಬೇಕು ಅಂತಿರ್ಬೋದು, ಇವುಗಳನ್ನು ನಾವು ಶಾರ್ಟ್ ಟರ್ಮ್ ಗೋಲಾಗಿ ಇಟ್ಕೊಳ್ಬೇಕಾಗತ್ತೆ. ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಸೇಫ್ ಆಗಿ ಇಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡೈವರ್ಸಿಫಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಲಿಕ್ವಿಡಿಟಿ. ಅಂದರೆ ನಾನೊಂದು ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀನಿ, ಇಮಿಡಿಯೇಟ್ಲಿ ನನ್ನ ಇನ್ವೆಸ್ಟ್ಮೆಂಟನ್ನು ನಾನು ತೆಗಿಬೇಕು ಅಂತೇಳಿ ಎಷ್ಟು ಈಸಿಯಾಗಿ ಅಥವಾ ಎಷ್ಟು ಬೇಗ ನಾನು ಆ ಇನ್ವೆಸ್ಟ್ಮೆಂಟನ್ನು ತೆಗಿಬೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ, ನೀವೊಂದು ಎಮರ್ಜೆನ್ಸಿ ಫಂಡ್ಗೆ ಅಂತ ಇನ್ವೆಸ್ಟ್ಮೆಂಟನ್ನು ಮಾಡಿದಿರಿ ಅಂತ ಇಟ್ಕೊಳ್ಳಿ. ಅಂದರೆ ಮುಂದೇನೋ ಲೈಫಲ್ಲಿ ನಿಮಗೆ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಆಗುತ್ತೆ, ಏನೋ ಹಣದ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಒಂದು ಕಡೆ ಇನ್ವೆಸ್ಟ್ಮೆಂಟನ್ನು ಮಾಡಿಟ್ಟಿದ್ದೀರಿ. ಆ ಇನ್ವೆಸ್ಟ್ಮೆಂಟನ್ನು ನೀವು ರಿಯಲ್ ಎಸ್ಟೇಟಲ್ಲಿ ಮಾಡಿಟ್ರೆ ಏನಾಗುತ್ತೆ, ಅಲ್ಲಿ ಲಿಕ್ವಿಡಿಟಿ ಇರೋದಿಲ್ಲ. ಅಂದರೆ ನೀವು ಯಾವುದೊಂದು ಲ್ಯಾಂಡ್ ಮೇಲೆ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಬಟ್ ಇಮಿಡಿಯೇಟ್ಲಿ ನೀವು ಲ್ಯಾಂಡನ್ನು ಸೇಲ್ ಮಾಡಬೇಕು ಅಂತೇಳಿದ್ರೆ ಕಷ್ಟ ಆಗುತ್ತೆ, ಲಿಕ್ವಿಡಿಟಿ ಇರೋದಿಲ್ಲ. ಸೊ ನಿಮಗೆ ಈಗ ಸಿಂಪಲಾಗಿ ಅರ್ಥ ಆಯಿತು ಲಿಕ್ವಿಡಿಟಿ ಅಂದರೆ ಏನು ಅಂತ. ಸೊ ನೀವು ಎಷ್ಟು ಬೇಗ ನಿಮ್ಮ ಇನ್ವೆಸ್ಟ್ಮೆಂಟನ್ನು ತೆಗಿಲಿಕ್ಕಾಗತ್ತೆ ಅನ್ನೋದು ಲಿಕ್ವಿಡಿಟಿ ಅಂತ ನಾವು ಕರಿತೀವಿ. ಸೊ ಅದನ್ನು ನಾವು ನಮ್ಮ ಗೋಲ್ಗೆ ಅನುಗುಣವಾಗಿಯೇ ಫಿಕ್ಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಾಯಿತು, ಒಂದು ಗೋಲನ್ನು ಸೆಟ್ ಮಾಡಬೇಕು, ನೆಕ್ಸ್ಟ್ ಆ ಗೋಲ್ಗೊಂದು ಟೈಮ್ ಫ್ರೇಮನ್ನು ಸೆಟ್ ಮಾಡಬೇಕು, ಅದಕ್ಕನುಗುಣವಾಗಿ ನಾವು ರಿಸ್ಕನ್ನು ತೆಗೆದುಕೊಂಡು ಯಾವ ರೀತಿ ಡೈವರ್ಸಿಫೈ ಮಾಡಬೇಕು ಅಂತ ಗೊತ್ತಾಯಿತು. ಹಾಗಾದರೆ ನಮಗೆ ಯಾವೆಲ್ಲ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ? ಮೊದಲನೇದಾಗಿ ಸಿಂಪಲ್ ಆಗಿ ಇರುವಂಥದ್ದು ಬ್ಯಾಂಕ್ FD. ಇಲ್ಲಿ ನಮಗೆ ಆಗಲೇ ಹೇಳಿದಾಗೆ ರಿಸ್ಕ್ ಕಡಿಮೆ ಇರುತ್ತೆ, ರಿಟರ್ನ್ ಕೂಡ ಕಡಿಮೆ ಇರುತ್ತೆ. ಇಲ್ಲಿ ನಾವೇನು ಮಾಡ್ಬೋದು, ನಮ್ಮ ಶಾರ್ಟ್ ಟರ್ಮ್ ಗೋಲ್ಗನುಗುಣವಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಮೇ ಬಿ 1 ವರ್ಷದ ಗೋಲ್ ಏನಿರುತ್ತೆ ಅಥವಾ 1 ರಿಂದ 2 ವರ್ಷದ ಗೋಲ್ ಏನಿರುತ್ತೆ ಅದಕ್ಕನುಗುಣವಾಗಿ ನಾವು ಈ ಬ್ಯಾಂಕ್ FDಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಲಾಂಗ್ ಟರ್ಮ್ ಗೋಲ್ಗೆ ನೀವು ಮಾಡ್ತೀರಿ ಅಂತ ಹೇಳಿದರೆ ಅದು ನಿಮಗೆ ಬೆಟರ್ ಆಗದೇ ಇರ್ಬೋದು. ಲಾಂಗ್ ಟರ್ಮ್ ಗೋಲ್, ನಿಮ್ಮ ಯಾವುದೊಂದು ಗೋಲ್ 10 ವರ್ಷ ಇತ್ತು ಅಂತೇಳಿ ಅದಕ್ಕೆ ನೀವು FDಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೆಟರ್ ಚಾಯ್ಸ್ ಅಲ್ಲ. ಯಾಕೆ, ಅಲ್ಲಿ ಟೈಮ್ ಫ್ರೇಮ್ ದೊಡ್ಡದಿರುತ್ತೆ. ಸೊ ಟೈಮ್ ಫ್ರೇಮ್ ದೊಡ್ಡದಿದ್ದಾಗ ನೀವು ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಬೋದು, ರಿಸ್ಕ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಮ್ಯೂಚುವಲ್ ಫಂಡ್ ಇರ್ಬೋದು, ಡೈರೆಕ್ಟ್ ಸ್ಟಾಕ್ ಇರ್ಬೋದು, ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಬಟ್ ವೆರಿ ಶಾರ್ಟ್ ಟರ್ಮಲ್ಲಿ ಇನ್ನು 1 ವರ್ಷದಲ್ಲಿ ನಿಮಗೇನೋ ಅಮೌಂಟ್ ಬೇಕು ಅಂತಿರುತ್ತೆ, ಆಗ ನೀವು ಅಲ್ಲಿ ನಿಮ್ಮ ಅಮೌಂಟನ್ನು ಫಿಕ್ಸ್ಡ್ ಡೆಪಾಸಿಟ್ಗಳ ಮೇಲೆ ಹಾಕ್ಬೋದು. ನೆಕ್ಸ್ಟ್ ಇರುವಂಥ ಆಪ್ಷನ್ ಮ್ಯೂಚುವಲ್ ಫಂಡ್. ಇದು ನಿಮಗೆ ವೆರೈಟಿ ಆಫ್ ಆಪ್ಷನನ್ನು ಕೊಡುತ್ತೆ. ಇಲ್ಲಿ ನೀವು ಶಾರ್ಟ್ ಟರ್ಮ್ಗೂ ಮಾಡ್ಬೋದು, ಮೀಡಿಯಂ ಟರ್ಮ್ಗೂ ಮಾಡ್ಬೋದು, ಅದೇ ರೀತಿ ಲಾಂಗ್ ಟರ್ಮ್ಗೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ನಿಮ್ಮ ಗೋಲ್ಗೆ ಅನುಗುಣವಾಗಿ ಎಲ್ಲ ರೀತಿಯ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಸಿಗುತ್ತೆ. ಸೊ ಹಾಗಾದರೆ ಶಾರ್ಟ್ ಟರ್ಮ್ಗೆ FDಗೆ ರಿಪ್ಲೇಸ್ ಮಾಡುವಂಥ ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ ಯಾವುದು? ಲಿಕ್ವಿಡ್ ಮ್ಯೂಚುವಲ್ ಫಂಡ್ಗಳಂತ ಕರಿತೀವಿ, ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳು ನಮಗೆ ಸಿಗುತ್ತೆ. ಸೊ ಇವು ನಿಮಗೆ ಆಲ್ಮೋಸ್ಟ್ FD ರೀತಿಯಲ್ಲಿ ಒಂದು ಸೇಫ್ ರಿಟರ್ನನ್ನು ಕೊಡ್ತಾ ಹೋಗುತ್ತೆ. ಇವೇನು ಮಾಡುತ್ತೆ, ಗೌರ್ಮೆಂಟ್ ಬಾಂಡ್ಗಳಿರ್ಬೋದು ಅಥವಾ ಬೇರೆ ಬೇರೆ ಬಾಂಡ್ಗಳಲ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ ಇವುಗಳ ರಿಸ್ಕ್ ಕಡಿಮೆ ಇರುತ್ತೆ, ಅದೇ ರೀತಿ ರಿಟರ್ನ್ ಕೂಡ ಕಡಿಮೆ ಇರುತ್ತೆ. ನಮಗೆ ಈಕ್ವಲೆಂಟ್ ಟು FD ರಿಟರ್ನ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಈ ಲಿಕ್ವಿಡ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನೀವು ಬ್ಯಾಂಕಲ್ಲಿ FD ಇಡಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂತೇಳಿದ್ರೆ ನೀವು ಅದನ್ನು ಲಿಕ್ವಿಡ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಶಾರ್ಟ್ ಟರ್ಮ್ ಗೋಲನ್ನು ಅಚೀವ್ ಮಾಡಲಿಕ್ಕೆ. ನೆಕ್ಸ್ಟ್ ಏನಿರುತ್ತೆ, ಹೈಬ್ರಿಡ್ ಫಂಡ್ ಅಂತ ಇರುತ್ತೆ. ಇದು ನಮಗೆ ಮೀಡಿಯಂ ಟರ್ಮ್ ಗೋಲನ್ನು ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲಿ 2-3 ರೀತಿಯ ಹೈಬ್ರಿಡ್ ಫಂಡ್ ಇರುತ್ತೆ. ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಇರುತ್ತೆ, ಇಲ್ಲಿ ಸ್ವಲ್ಪ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ರಿಟರ್ನ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ರೀತಿ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅಂತ ಇರುತ್ತೆ, ಇಲ್ಲಿ ರಿಸ್ಕು ಕಡಿಮೆ ಇರುತ್ತೆ, ರಿಟರ್ನ್ ಕೂಡ ಕಡಿಮೆ ಇರುತ್ತೆ. ಇದನ್ನು ನೀವು ಶಾರ್ಟ್ ಟರ್ಮ್ ಗೋಲ್ಗೆ ಯೂಸ್ ಮಾಡ್ಬೋದು ಅಥವಾ ಮೀಡಿಯಂ ಟರ್ಮ್ ಗೋಲ್ಗೂ ಕೂಡ ಈ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಮೀಡಿಯಂ ಟರ್ಮ್ ಗೋಲ್ ಇತ್ತು ಅಂತೇಳಿ ನೀವು ಸ್ವಲ್ಪ ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಕಡೆ ಕೂಡ ಹೋಗ್ಬೋದು. ನಿಮ್ಮ ಟೈಮ್ ಫ್ರೇಮ್ 3 ವರ್ಷ ಇತ್ತು ಅಂತ ಹೇಳಿದ್ರೆ, 1 ರಿಂದ 3 ವರ್ಷ ಇತ್ತು ಅಂತ ಹೇಳಿದ್ರೆ ನೀವು ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಕಡೆ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನೆಕ್ಸ್ಟ್ ಇರುವಂಥದ್ದು ಈಕ್ವಿಟಿ ಫಂಡ್ಗಳಾಗುತ್ತೆ. ನಿಮ್ಮ
ಟೈಮ್ ಫ್ರೇಮ್ ಲಾಂಗ್ ಟರ್ಮ್ ಇತ್ತು ಅಂತ ಹೇಳಿದ್ರೆ ಆಗ ನಿಮಗೆ ಬೆಸ್ಟ್ ಸೂಟೇಬಲ್ ಆಗುವಂಥದ್ದು ಈಕ್ವಿಟಿ ಫಂಡ್ಗಳಾಗುತ್ತೆ. ಇವೇನು ಮಾಡುತ್ತೆ, ಕಂಪ್ಲೀಟ್ಲಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ, ಅಥವಾ ಈಕ್ವಿಟಿ ETF ಕೂಡ ಆಗ್ಬೋದು, ಅವುಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ರಿಟರ್ನ್ನ ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ, ಹಾಗೆ ರಿಸ್ಕು ಕೂಡ ಜಾಸ್ತಿ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ ನಿಮಗೆ ವೆರೈಟಿ ಆಫ್ ಆಪ್ಷನನ್ನು ಕೊಡುತ್ತೆ. ನಿಮಗೆ NPS ಇರ್ಬೋದು, PPF ಇರ್ಬೋದು, ಇವೆಲ್ಲ ಒಂದಷ್ಟು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಾಗುತ್ತೆ. ಬಟ್ ಇವುಗಳಲ್ಲಿ ಒಂದಷ್ಟು ಲಿಕ್ವಿಡಿಟಿ ಕಡಿಮೆ ಇರುತ್ತೆ, ಅಂದರೆ ಒಂದಷ್ಟು ಲಾಕ್ ಇನ್ ಪೀರಿಯಡ್ ಎಲ್ಲ ಇರೋದ್ರಿಂದ ಸೊ ನಾನು ಅದನ್ನು ಹೆಚ್ಚು ಪ್ರಿಫರ್ ಮಾಡೋದಿಲ್ಲ. ಹೆಚ್ಚು ಲಿಕ್ವಿಡ್ ಆಗಿ ಈಸಿಯಾಗಿ ನಿಮಗೆ ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅವೈಲೇಬಲ್ ಇದೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಆಪ್ಷನ್ ಇರುವಂಥದ್ದು ಸ್ಟಾಕ್ ಟ್ರೇಡಿಂಗ್, ಅಥವಾ ಸ್ಟಾಕ್ ಮೇಲೆ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ನಿಮಗೆ ಒಂದಷ್ಟು ನಾಲೆಜ್ ಇತ್ತು ಅಂತೇಳಿ ನೀವು ಒಂದಷ್ಟು ಜಾಸ್ತಿ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀರಿ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಗೊತ್ತು ಅಂತ ಹೇಳಿದ್ರೆ ಆಗ ನೀವು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು, ಡೈರೆಕ್ಟ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ ಹೋದಾಗ ಏನಾಗುತ್ತೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ. ಮೇ ಬಿ ನೀವು ಲಾಂಗ್ ಟರ್ಮಲ್ಲಿ 12 to 15% ರಿಟರ್ನನ್ನು ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ಬಿ 5 ರಿಂದ 10 ವರ್ಷ ಈ ಟೈಮ್ ಫ್ರೇಮಲ್ಲಿ ಇಷ್ಟು ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, CAGR ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ಮೇ ಬಿ ನೀವು ಒಂದಷ್ಟು ರಿಸ್ಕ್ ಜಾಸ್ತಿ ತೆಗೆದುಕೊಳ್ತೀರಿ ಅಂತ ಹೇಳಿದರೆ ಮೇ ಬಿ ಒಂದಷ್ಟು ರಿಟರ್ನನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ನಮ್ಮ ನಾಲೆಜ್, ನಾವು ನಮ್ಗೆ ಯಾವ ರೀತಿ ನಾಲೆಜ್ ಇದೆ, ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಮೇಲೆ ಡಿಪೆಂಡ್ ಆಗುವಂಥದ್ದು ನಾವು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ನಿಮಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದೇ ಬೆಟರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇರುವಂಥದ್ದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ನೀವು ಕೇಳ್ಬೋದು, ನನ್ನ ಹತ್ರ ಇರುವಂಥದ್ದೇ ಚಿಕ್ಕ ಅಮೌಂಟ್, ಇದನ್ನು ನಾನು ರಿಯಲ್ ಎಸ್ಟೇಟ್ ಮೇಲೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದಂತ. ನೀವು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಲ್ಯಾಂಡನ್ನೇ ಪರ್ಚೇಸ್ ಮಾಡಬೇಕು ಅಂತಿಲ್ಲ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಇರುತ್ತೆ, ರೈಟ್ಸ್ ಅಂತ ಬರುತ್ತೆ. ಇದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಾವು ಹೇಗೆ ಶೇರನ್ನು ಟ್ರೇಡ್ ಮಾಡ್ತೀವೋ ಅದೇ ರೀತಿ ಟ್ರೇಡ್ ಮಾಡ್ಬೋದು. ಸೊ ನಮ್ಮ ಹತ್ರ ಸಣ್ಣ ಅಮೌಂಟ್ ಇತ್ತು ಅಂತ ಹೇಳಿದ್ರು ಕೂಡ ನಾವು ರಿಯಲ್ ಎಸ್ಟೇಟ್ ಮೇಲೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಈ ರೈಟ್ಸ್ ಮೇಲೂ ಕೂಡ ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ರೀತಿಯ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳು ನಮಗೆ ಸಿಗುತ್ತೆ. ಸೊ ನಮ್ಮ ರಿಸ್ಕ್, ನಮ್ಮ ಟೈಮ್ ಫ್ರೇಮ್ಗೆ ಅನುಗುಣವಾಗಿ ನಾವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟನ್ನು ಚೂಸ್ ಮಾಡ್ಬೋದು. ಸೊ ಮೊದಲು ನಾವೇನು ಮಾಡಬೇಕಾಗತ್ತೆ, ನಮ್ಮ ಗೋಲನ್ನು ಡಿಸೈಡ್ ಮಾಡಬೇಕಾಗತ್ತೆ. ಆ ಗೋಲ್ಗೆ ಎಷ್ಟು ಟೈಮ್ ಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಅದಕ್ಕನುಗುಣವಾಗಿ ನಮ್ಮ ಗೋಲ್ಗೆ ಯಾವ ಪ್ರಾಡಕ್ಟ್ ಸೂಟೇಬಲ್ ಆಗುತ್ತೆ ಅಂತ ನೋಡಿಕೊಂಡು ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಹಾಗೆ ನಮ್ಮ ಸ್ಯಾಲ್ರಿಯನ್ನು ಯಾವ ರೀತಿ ನಾವು ಬಜೆಟಿಂಗ್ ಮಾಡೋದು, ಯಾವ ರೀತಿ ಸೇವಿಂಗ್ ಮಾಡೋದು, ನಮ್ಮ ಲೋನನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು, ಸೇವಿಂಗ್ ಮಾಡ್ಕೊಂಡು ಯಾವ ರೀತಿ ನಾವು ಗೋಲನ್ನು ಪ್ಲ್ಯಾನ್ ಮಾಡೋದು, ರಿಟೈರ್ಮೆಂಟನ್ನು ಪ್ಲ್ಯಾನಿಂಗ್ ಮಾಡೋದು, ಯಾವ ರೀತಿ ಗೋಲ್ಗೆ ಅನುಗುಣವಾಗಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು, ಆ ಗೋಲ್ಗೆ ಯಾವ ಫಂಡ್ಗಳು ಬೆಸ್ಟ್ ಆಗುತ್ತೆ ಅನ್ನೋದನ್ನು ನಾನು ನನ್ನ ಪರ್ಸನಲ್ ಫಿನಾನ್ಸ್ ಕೋರ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದರ ಡೀಟೇಲ್ಸ್ ಬೇಕು ಅಂತಿದೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ರೀತಿ ನಾವು ಒಂದು ಗೋಲ್ ಬೇಸ್ಡ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ನಾವಲ್ಲಿ ಸಕ್ಸಸ್ ಆಗುವಂಥ ಪ್ರೊಬಾಬಿಲಿಟಿ ಹೆಚ್ಚಿರುತ್ತೆ. ನಮಗೆ ಮುಂದೆ ಲೈಫಲ್ಲಿ ಯಾವತ್ತೂ ಕೂಡ ಕನ್ಫ್ಯೂಷನ್ ಬರೋದಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಅದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.